ಕರ್ನಾಟಕದ ಜನತೆಗೆ ನಮಸ್ಕಾರ. ನಾನು ನಿಮ್ಮ RSK. ನೀವು ನೋಡುತ್ತಿರುವುದು RK ಕನ್ನಡ TV 17. ಇಂದು ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಮಹತ್ವದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ವಿದ್ಯಾರ್ಥಿಗಳಲ್ಲಿ 21ನೇ ಶತಮಾನದ ಕೌಶಲ್ಯಗಳು ಅಂದರೆ ಸಮಸ್ಯೆ ಪರಿಹಾರದ ಸಾಮರ್ಥ್ಯ, ಸೃಜನಶೀಲತೆ, ತಾಂತ್ರಿಕ ಜ್ಞಾನ ಹಾಗೂ ಉದ್ಯೋಗಾರ್ಹತೆಯನ್ನು ಬೆಳೆಸುವ ಉದ್ದೇಶದಿಂದ ಹೊಸ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗುತ್ತಿದೆ. ಈ ಉದ್ದೇಶವನ್ನು ಯಾರೂ ವಿರೋಧಿಸುವುದಿಲ್ಲ. ಇಂದಿನ ಜಗತ್ತಿನಲ್ಲಿ ತಂತ್ರಜ್ಞಾನ ಮತ್ತು ಕೌಶಲ್ಯಗಳ ಅಗತ್ಯ ಎಲ್ಲರೂ ಒಪ್ಪುತ್ತಾರೆ. ಆದರೆ ಪ್ರಶ್ನೆ ಏನೆಂದರೆ, ಈ ಹೊಸ ಕಾರ್ಯಕ್ರಮವನ್ನು ಜಾರಿಗೆ ತರಲು ಒಂದು ಭಾಷೆ ಅಥವಾ ತೃತೀಯ ಭಾಷೆಯ ಕಲಿಕೆಯನ್ನು ಕಡಿಮೆ ಮಾಡುವುದು ಅಥವಾ ತೆಗೆದುಹಾಕುವುದು ಎಷ್ಟು ಸಮಂಜಸ? ಶಿಕ್ಷಣ ಎಂದರೆ ಕೇವಲ ಉದ್ಯೋಗ ಪಡೆಯುವ ಸಾಧನವಲ್ಲ. ಶಿಕ್ಷಣ ಎಂದರೆ ವ್ಯಕ್ತಿತ್ವ, ಭಾಷೆ, ಸಂಸ್ಕೃತಿ, ಚಿಂತನೆ ಮತ್ತು ಸಂವಹನ ಸಾಮರ್ಥ್ಯವನ್ನು ಬೆಳೆಸುವ ವ್ಯವಸ್ಥೆ. ಒಂದು ವಿದ್ಯಾರ್ಥಿ ವಿಜ್ಞಾನ, ಗಣಿತ, AI ಕಲಿಯುವುದು ಎಷ್ಟು ಮುಖ್ಯವೋ ಭಾಷೆ ಕಲಿಯುವುದು ಅಷ್ಟೇ ಮುಖ್ಯ. ಏಕೆಂದರೆ ಭಾಷೆ ಕೇವಲ ಒಂದು ವಿಷಯವಲ್ಲ, ಅದು ಯೋಚಿಸುವ ಶಕ್ತಿ, ಅದು ಅಭಿವ್ಯಕ್ತಿ, ಅದು ಸಂವಹನ, ಅದು ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಸೇತುವೆ. ಒಂದು ಹೊಸ ವಿಷಯವನ್ನು ಸೇರಿಸುವುದು ಉತ್ತಮ, ಆದರೆ ಅದಕ್ಕಾಗಿ ಈಗಾಗಲೇ ಇರುವ ಭಾಷಾ ಶಿಕ್ಷಣವನ್ನು ತೆಗೆದುಹಾಕಿದರೆ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತವೆ. ಮೊದಲನೆಯ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ AI ಕಲಿಸಿದರೆ ಮಾತ್ರ ಉದ್ಯೋಗ ಸಿಗುತ್ತದೆಯೇ? ಇಲ್ಲ. ಉದ್ಯೋಗದಲ್ಲಿ ಸಂವಹನ ಕೌಶಲ್ಯ, ಭಾಷಾ ಜ್ಞಾನ, ಬರವಣಿಗೆ, ಓದುವಿಕೆ ಹಾಗೂ ವಿಶ್ಲೇಷಣಾ ಸಾಮರ್ಥ್ಯವೂ ಅಷ್ಟೇ ಮುಖ್ಯ. ಎರಡನೇ ಪ್ರಶ್ನೆ, ಹೊಸ ವಿಷಯವನ್ನು ಸೇರಿಸಲು ಬೇರೆ ಸಮಯ ಅಥವಾ ಪ್ರತ್ಯೇಕ ಅವಧಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲವೇ? ಏಕೆ ಭಾಷೆಯನ್ನೇ ಕಡಿಮೆ ಮಾಡಬೇಕು? ಮೂರನೇ ಪ್ರಶ್ನೆ, ತಂತ್ರಜ್ಞಾನವನ್ನು ಕಲಿಸುವುದರ ಜೊತೆಗೆ ಭಾಷೆಯನ್ನು ಉಳಿಸಿಕೊಳ್ಳುವಂತಹ ಸಮತೋಲನದ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಲಾಗುವುದಿಲ್ಲವೇ? ಈ ವಿಷಯಕ್ಕೆ ಇನ್ನೊಂದು ದೃಷ್ಟಿಕೋನವೂ ಇದೆ. AI, ಕೋಡಿಂಗ್ ಹಾಗೂ ಡಿಜಿಟಲ್ ಕೌಶಲ್ಯಗಳು ಭವಿಷ್ಯದಲ್ಲಿ ಬಹಳ ಮುಖ್ಯವಾಗುತ್ತವೆ. ಅವು ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳನ್ನು ನೀಡಬಹುದು. ಹೀಗಾಗಿ ತಂತ್ರಜ್ಞಾನವನ್ನು ಶಿಕ್ಷಣದಲ್ಲಿ ಸೇರಿಸುವುದು ತಪ್ಪಲ್ಲ. ಆದರೆ ಶಿಕ್ಷಣದಲ್ಲಿ ಹೊಸದನ್ನು ಸೇರಿಸುವಾಗ ಹಳೆಯದನ್ನು ಕಳೆದುಕೊಳ್ಳಬಾರದು. ತಂತ್ರಜ್ಞಾನ ಮತ್ತು ಭಾಷೆ ಎರಡೂ ಜೊತೆಯಾಗಿ ಸಾಗಬೇಕು. ಕರ್ನಾಟಕ ಸರ್ಕಾರಕ್ಕೆ ನಮ್ಮ ವಿನಮ್ರ ಮನವಿ, 21ನೇ ಶತಮಾನದ ಕೌಶಲ್ಯಗಳನ್ನು ಜಾರಿಗೆ ತರುವುದು ಸ್ವಾಗತಾರ್ಹ. ಆದರೆ ಅದಕ್ಕಾಗಿ ಭಾಷಾ ಶಿಕ್ಷಣಕ್ಕೆ ಧಕ್ಕೆಯಾಗದಂತೆ ಯೋಜನೆ ರೂಪಿಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ತಂತ್ರಜ್ಞಾನ ಮತ್ತು ಭಾಷೆ ಎರಡಕ್ಕೂ ಸಮಾನ ಆದ್ಯತೆ ನೀಡಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹೊಸ ಕೌಶಲ್ಯಗಳಿಗಾಗಿ ಭಾಷಾ ಶಿಕ್ಷಣವನ್ನು ಕಡಿಮೆ ಮಾಡಬೇಕೇ ಅಥವಾ ಎರಡನ್ನೂ ಸಮತೋಲನದಿಂದ ಕಲಿಸಬೇಕೇ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಶಿಕ್ಷಣ, ಸಮಾಜ ಮತ್ತು ಜನಪರ ಸುದ್ದಿಗಳಿಗಾಗಿ RK ಕನ್ನಡ TV 17 ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.